ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ದ್ವಾದಶ ಸ್ಕಂಧ, ಅದರ ವಿಷಯ ವಿವರಣೆ ಇದೀಗ ಪ್ರಾರಂಭವಾಗ್ತಾ ಇದೆ. ಎಲ್ಲ ಶ್ರೋತೃಗಳಿಗೆ ಸುಸ್ವಾಗತ. ಈ ಭಾಗವತ 12ನೇ ಸ್ಕಂಧಕ್ಕೆ ಸಂಪರಿಮೋದ ಅನ್ನುವ ಹೆಸರನ್ನು ಕೊಡಲಾಗಿದೆ. ಈ ಸಂಪರಿಮೋದ 12ನೇ ಸ್ಕಂಧದ ಪ್ರಶ್ನೋತ್ತರ ರೂಪದ್ದು ವಿಷಯ ಚಿಂತನೆ ಇದೀಗ ಪ್ರಾರಂಭಗೊಳ್ತಾ ಇದೆ. ಇದೊಂದು 12ನೇ ಸ್ಕಂಧದಲ್ಲಿ ಈಗಾಗಲೇ ಗಮನಿಸಿದಂತೆ ಮುಕ್ತಾಯದ ಭಾಗವತೋಪದೇಶ ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಉಪಸಂಹಾರಗೊಳಿಸಿರ್ತಕ್ಕಂಥ ಸನ್ನಿವೇಶ ಇದರಲ್ಲಿ ಕಂಡುಬರ್ತದೆ. ಕಂಠಪಾಠಕ್ಕಾಗಿ 1, 3 ಮತ್ತು 5 ಈ ಪ್ರಶ್ನೆಗಳಲ್ಲಿ ಶ್ಲೋಕಗಳಿವೆ. ಅಡಿಟಿಪ್ಪಣಿಗಳ ಸಂಖ್ಯೆಗಳು ಪೂರ್ಣ ಪಾಠವನ್ನು ಸೂಚಿಸುತ್ತವೆ. ವಿಷಯದ ಮುಕ್ತಾಯದಲ್ಲಿ ಅಡಿಟಿಪ್ಪಣಿಗಳಿವೆ. ಈ ಭಾಗವತ ಸಂಪರಿಮೋದ ಪರೀಕ್ಷೆಗೆ ಕಂಠಪಾಠಕ್ಕಾಗಿ ನಿಗದಿಪಡಿಸಿದ ಶ್ಲೋಕಗಳನ್ನು ಒಂದು ಸಲ ನೋಡಿಬಿಡೋಣ. 3 ಶ್ಲೋಕಗಳಿವೆ. ಅದು ಪ್ರಾರಂಭದಲ್ಲೇ 1ರಿಂದ 6 ಪ್ರಶ್ನೆಗಳಲ್ಲಿ ಅನುವಾದಗಳೊಂದಿಗೆ ಅಲ್ಲಿ ಬಂದಿದೆ. ಮೊದಲನೇ ಶ್ಲೋಕ: ಕೃತೇಯಧ್ಯಾಯತೋ ವಿಷ್ಣುಂ ತ್ರೇತಾಯಾಂ ಯಜತೋ ಮಖೈಃ ದ್ವಾಪರೇ ಪರಿಚರ್ಯಾಯಾಂ ಕಲೌ ತದ್ಧರಿ ಕೀರ್ತನಾತ್. ಇನ್ನೊಂದು ಸಲ ನೋಡಿಬಿಡೋಣ. ಕೃತೇಯಧ್ಯಾಯತೋ ವಿಷ್ಣುಂ ತ್ರೇತಾಯಾಂ ಯಜತೋ ಮಖೈಃ ದ್ವಾಪರೇ ಪರಿಚರ್ಯಾಯಾಂ ಕಲೌ ತದ್ಧರಿ ಕೀರ್ತನಾತ್. ಇದರ ಸಾರಾಂಶವೇನು? ಧ್ಯಾನದಿಂದ ಕೃತಯುಗದಲ್ಲಿ, ಯಾಗಾದಿಗಳಿಂದ ತ್ರೇತಾಯುಗದಲ್ಲಿ, ಪೂಜಾದಿಗಳಿಂದ ದ್ವಾಪರ ಯುಗದಲ್ಲಿ ಎಷ್ಟು ಫಲ ದೊರೆಯುವುದೋ ಅದೆಲ್ಲವೂ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆಯಿಂದ ದೊರೆಯುತ್ತದೆ. ಮುಂದಿನ ಶ್ಲೋಕ ಕಂಠಪಾಠಕ್ಕಾಗಿರ್ತಕ್ಕಂಥದ್ದನ್ನು ನೋಡಿಬಿಡೋಣ. ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ಯೋಗೇಶ ನಾಥಸ್ತ್ವಂ ಮೇ ಯತಃ ಪ್ರಭೋ. ಇನ್ನೊಂದು ಸಲ ನೋಡಿಬಿಡೋಣ. ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ಯೋಗೇಶ ನಾಥಸ್ತ್ವಂ ಮೇ ಯತಃ ಪ್ರಭೋ. ಇದರ ಸಾರಾಂಶವೇನು? ಹೇ ಯೋಗೇಶ್ವರ, ಪ್ರಭು ಕೃಷ್ಣ, ನೀನೇ ನನ್ನೊಡೆಯ. ಜನುಮ ಜನುಮಗಳಲ್ಲಿ ನಿನ್ನ ಪಾದಭಕ್ತಿಯನ್ನು ಅನುಗ್ರಹಿಸು. ಕಂಠಪಾಠಕ್ಕಾಗಿ ನಿಗದಿಪಡಿಸಿದ 3ನೇಯ ಹಾಗೂ ಕೊನೆಯ ಶ್ಲೋಕ ಸಲ ನೋಡಿಬಿಡೋಣ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ಇನ್ನೊಂದು ಸಲ ನೋಡಿಬಿಡೋಣ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ಇದು ಸಾರಾಂಶವೇನು? ಯಾರ ನಾಮಸ್ಮರಣೆ ಸರ್ವ ಪಾಪ ಪರಿಹಾರಕವಾಗಿದೆಯೋ, ಯಾರಿಗೆ ಸಲ್ಲಿಸುವ ಪ್ರಣಾಮಗಳು ಸಕಲ ದುಃಖ ಪರಿಹಾರಕವಾಗಿವೆಯೋ ಅಂತಹ ಹರಿಗೆ ನಮೋ ನಮಃ. ಇದಿಷ್ಟು 1ರಿಂದ 6 ಪ್ರಶ್ನೆಗಳಲ್ಲಿ ಬಂದಿರತಕ್ಕಂಥದ್ದು. 7ನೇ ಪ್ರಶ್ನೆಯಿಂದ ದ್ವಾದಶ ಸ್ಕಂಧದ ಅಧ್ಯಾಯಗಳ ಸಾರಾಂಶವನ್ನು ನಾವು ನೋಡೋಣ. 1ರಿಂದ 3 ಅಧ್ಯಾಯಗಳ ಸಾರಾಂಶವೇನು? 1ನೇ ಅಧ್ಯಾಯದಲ್ಲಿ ಕಲಿಯುಗದಲ್ಲಿ ಭೂಮಿಯನ್ನು ಆಳುವ ರಾಜವಂಶಗಳ ವರ್ಣನೆ, ಹಂತ ಹಂತವಾಗಿ ಕಲಿಯುಗದಲ್ಲಿ ಧರ್ಮದ ನಾಶದ ವರ್ಣನೆ, ಕಲ್ಕಿ ಅವತಾರದ ಹರಿಯ ಮಹಿಮೆಯ ವರ್ಣನೆ ಇದು 2ನೇ ಅಧ್ಯಾಯದಲ್ಲಿ. 3ನೇ ಅಧ್ಯಾಯದಲ್ಲಿ ಭೂಮಿಯನ್ನು ಆಳುವ ಕ್ಷತ್ರಿಯರ ಅಹಂಕಾರ ಸ್ಥಿತಿಯನ್ನು ಕಂಡು ಭೂದೇವಿಗೆ ನಗು, ಕಥಾಮಂಗಲ ಕಣಿಯಾದ ಶುಕಮುನಿಗಳಿಗೆ ಪರೀಕ್ಷಿತನಿಂದ ಕಲಿದೋಷ ಪರಿಹಾರದ ಉಪಾಯದ ಬಗ್ಗೆ ಪ್ರಶ್ನೆ, ಶುಕಮುನಿಗಳಿಂದ ಉತ್ತರ, ಕಲಿಯುಗದಲ್ಲಿಯೂ
ಕೃತಯುಗಾದಿಗಳ ಪ್ರಭಾವ ಇರುವಿಕೆಯ ನಿರೂಪಣೆ, ಕಲಿಯುಗದ ಹೀನ ಸ್ಥಿತಿ ವರ್ಣನೆ, ಅದರ ಪರಿಹಾರಕ್ಕೆ ಹರಿನಾಮ ಶ್ರವಣಾದಿ ವಿಧಾನ. 8ನೇ ಪ್ರಶ್ನೆಯಲ್ಲಿ 4 ಮತ್ತು 5, 6 ಈ ಅಧ್ಯಾಯಗಳ ಸಾರಾಂಶವೇನು ಅಂತ ನೋಡೋದಾಗಿದ್ದರೆ, 4ನೇ ಅಧ್ಯಾಯದಲ್ಲಿ ನಿತ್ಯಲಯ, ನೈಮಿತ್ತಿಕ ಲಯ, ಪ್ರಾಕೃತಿಕ ಲಯ, ಆತ್ಯಂತಿಕ ಲಯ ಇವುಗಳ ವರ್ಣನೆ, ಹರಿಜ್ಞಾನದಿಂದ ಅಭಿಮಾನ ಕಳೆದುಕೊಂಡ ಪರೀಕ್ಷಿತ ರಾಜನಿಗೆ ತಕ್ಷಕಾದಿಗಳಿಂದ ಭಯವಿಲ್ಲ ಎಂದು ಶುಕಮುನಿಗಳಿಂದ ಪರೀಕ್ಷಿತಿಗೆ ಆಶ್ವಾಸನೆ. 5ನೇ ಅಧ್ಯಾಯದಲ್ಲಿ ಪರೀಕ್ಷಿತಿಗೆ ಧನ್ಯತಾಭಾವ, ಕೃತಜ್ಞತಾ ಸಮರ್ಪಣೆ ಗುರುಗಳಿಗೆ, ಶುಕಗಮನ, ತಕ್ಷಕ ಕಚ್ಚಿ ರಾಜನ ದೇಹ ನಾಶ, ದೇವದೊಂದುವಿ ಮೊಳಗುವಿಕೆ, ಜನಮೇಜಯನಿಂದ ಸರ್ಪನಾಶಯಾಗ, ಬೃಹಸ್ಪತ್ಯಾಚಾರ್ಯರು ರಾಜನನ್ನು ಸಮಾಧಾನಿಸಿ ಯಾಗವನ್ನು ನಿಲ್ಲಿಸಿರ್ತಕ್ಕಂಥದ್ದು. 6ನೇ ಅಧ್ಯಾಯದಲ್ಲಿ ಸೂತ ಶೌನಕರ ಸಂವಾದದಲ್ಲಿ ಪೈಲಾದಿಗಳಿಂದ ವೇದ ವಿಭಾಗ ನಿರೂಪಣೆ, 18 ಪುರಾಣಗಳ ನಿರೂಪಣೆ. 9ನೇ ಪ್ರಶ್ನೆ 7ರಿಂದ 9 ಅಧ್ಯಾಯಗಳ ಸಾರಾಂಶವೇನು? 7ನೇ ಅಧ್ಯಾಯದಲ್ಲಿ ಸೂತರಿಗೆ ಮಾರ್ಕಂಡೇಯ ಮುನಿ ಕತೆ ಹೇಳುವಂತೆ ಶೌನಕಾದಿಗಳು ವಿನಂತಿ ಮಾಡಿಕೊಳ್ತಾರೆ. ವಿಸ್ತಾರವಾಗಿ ಮಾರ್ಕಂಡೇಯ ಚರಿತ್ರೆ, ಮಾರ್ಕಂಡೇಯರ ತಪಸ್ಸು, ಹರಿಯು ಪ್ರತ್ಯಕ್ಷನಾಗಿ ಅನುಗ್ರಹ ಮಾಡಿದ್ದು, ಮಾರ್ಕಂಡೇಯರು ಹರಿಯ ಮಹಿಮೆಯ ಅರಿವಿಗಾಗಿ ಪ್ರಳಯವನ್ನು ತೋರಿಸುವಂತೆ ಪ್ರಾರ್ಥಿಸಿದುದು, ಪ್ರಳಯ ದರ್ಶನ, ಮಾರ್ಕಂಡೇಯರು ಹರಿಗೆ ಶರಣಾದುದು, ಸ್ವಾಶ್ರಮಕ್ಕೆ ಆಗಮಿಸಿದ ಪಾರ್ವತಿ ಪರಮೇಶ್ವರರೊಡನೆ ಸಂಭಾಷಣೆ, ಯಾರದ್ದು? ಮಾರ್ಕಂಡೇಯರದ್ದು. ವರ ಪಡೆಯುವಂತೆ ಶಿವನ ಸೂಚನೆ, ಹರಿಭಕ್ತರು ಹಾಗೂ ಮನೋನಿಯಾಮಕ ಶಿವನಲ್ಲಿ ಭಕ್ತಿ ಬೆಳೆಯುವಂತೆ ಮಾರ್ಕಂಡೇಯರಿಂದ ವರ ಪ್ರಾರ್ಥನೆ. 10ನೆಯ ಪ್ರಶ್ನೆಯಲ್ಲಿ 10ರಿಂದ 12 ಅಧ್ಯಾಯಗಳ ಸಾರಾಂಶವನ್ನು ನೋಡುವಂತಾಗಿದ್ದರೆ, ಸಾಂಗೋಪಾಂಗ 13 ಅಧ್ಯಾಯಗಳವರೆಗೆ ಸಾರಾಂಶವನ್ನು ನೋಡುವಂತಾಗಿದ್ದರೆ, ಸಾಂಗೋಪಾಂಗ ಹರಿಯ ಆರಾಧನಾ ಕ್ರಮ ವಿವರಿಸುವಂತೆ ಶೌನಕಾದಿಗಳಿಂದ ಪ್ರಶ್ನೆ, ಸೂತರ ಉತ್ತರ, ಪ್ರತಿ ತಿಂಗಳು ಸೂರ್ಯರಥ ಸಂಚಾರದಲ್ಲಿ ರಥದಲ್ಲಿರುವ ಸೂರ್ಯಾದಿ ಸಪ್ತಕ ವರ್ಣನೆ, ಸೂರ್ಯನಾರಾಯಣನ ಮಹಿಮೆಯ ವರ್ಣನೆ. 11ನೇ ಅಧ್ಯಾಯದಲ್ಲಿ ಆ ಸೂರ್ಯ ಸಪ್ತಕ ಸೂರ್ಯನಾರಾಯಣ ಮಹಿಮೆಯನ್ನು ನೋಡಿದ ನಂತರ 12ನೇ ಅಧ್ಯಾಯದಲ್ಲಿ ವಿಷಯಾನುಕ್ರಮಣಿಕೆ, ಹರಿಸ್ಮರಣೆಯೊಂದಿಗೆ ವಿಷಯೋಪಸಂಹಾರ. 13ನೇ ಅಧ್ಯಾಯದಲ್ಲಿ 18 ಪುರಾಣಗಳ ಶ್ಲೋಕ ಸಂಖ್ಯೆ ವಿವರಣೆ, ಹರಿಸ್ಮರಣೆಯೊಂದಿಗೆ ಮಹಾಮಂಗಲ. ಈ ದ್ವಾದಶ ಸ್ಕಂದದಲ್ಲಿ ಪ್ರಾರಂಭದಲ್ಲಿ ಯಾವ ವಿವರಣೆ ಕಂಡುಬರುತ್ತದೆ? ದ್ವಾದಶ ಸ್ಕಂದದ ಪ್ರಾರಂಭದಲ್ಲಿ ಕಲಿಯುಗದ ಪ್ರಭಾವ ಹಾಗೂ ಪರಿಹಾರೋಪಾಯಗಳು ಕಂಡುಬರುತ್ತವೆ. ಇದಕ್ಕೆ ಪೂರಕವಾಗಿ ಯಾವುದರ ವಿವರಣೆ ಇಲ್ಲಿ ಕಂಡುಬರುತ್ತದೆ? ಇದಕ್ಕೆ ಪೂರಕವಾಗಿ ಕಲಿಯುಗದ ಪ್ರಾರಂಭದಲ್ಲಿಯೇ ರಾಜರು, ಅವರ ಸ್ವಭಾವಾದಿಗಳನ್ನು ವಿವರಿಸಲಾಗಿದೆ. ಕಲಿಯುಗದ ಪ್ರಭಾವವೇನು? ರಾಜ್ಯವಾಳುವ ರಾಜರು ಧರ್ಮದ ನಡೆ ನುಡಿಗಳನ್ನು ಮೀರುವುದು, ಧರ್ಮಗಳು ಹಂತ ಹಂತವಾಗಿ ನಶಿಸುವುದು, ಧರ್ಮ ಲೋಪದಿಂದ ಜನರು ಸಂಕಷ್ಟಕ್ಕೆ ಈಡಾಗುವುದು, ಇವೇ ಮುಂತಾದವು ಕಲಿಯುಗದ ಪ್ರಭಾವಗಳು. ವೇದವ್ಯಾಸರು ಸರ್ವಜ್ಞರು ಎಂಬುದರ ಸಮರ್ಥಕ ಯಾವುದು? ಕಲಿಯುಗದ ರಾಜ ಪರಂಪರೆಯ ವಿವರಣೆ. ಅದು ಹೇಗೆ ಸಮರ್ಥಕ? ನೋಡಿ, ವೇದವ್ಯಾಸರು ಭಾಗವತವನ್ನು ರಚನೆ ಮಾಡಿದ್ದು ಯಾವಾಗ? ದ್ವಾಪರ ಯುಗದಲ್ಲಿ. ಆಗ ಇನ್ನೂ ಈ ಕಲಿಯುಗದ ದೊರೆಗಳು ಯಾರೂ ಹುಟ್ಟಿರಲೇ ಇಲ್ಲ. ಮುಂದಿನ ಕಲಿಯುಗದ 1,000ಕ್ಕೂ ಹೆಚ್ಚು ರಾಜರ ವಿವರವನ್ನು ಅಂದರೆ ದ್ವಾಪರ ಯುಗದಲ್ಲಿಯೇ ನೀಡಿರುವುದು ವ್ಯಾಸರ ಸರ್ವಜ್ಞತ್ವಕ್ಕೆ ಸಮರ್ಥಕವಾಗಿದೆ. ಇಷ್ಟೇ ಅಲ್ಲ, ಆ ವಿವರಣೆ ಕೂಡ ಅದೇ ರೀತಿ ಕಂಡು ಬರ್ತದೆ. ಹಿಂದೆಲ್ಲ ಹೀಗಾಯಿತು, ಹೀಗೆ ಮಾಡಿದನು ಅಂತೆಲ್ಲ ಭೂತಕಾಲನೋ ವರ್ತಮಾನ ಕಾಲನೋ ಹೇಳ್ತಾ ಇದ್ದರು. ಇಲ್ಲಿ ವಿವರಣೆ ಕೊಡುವಾಗ ರಾಜರು ಬರಲಿದ್ದಾರೆ, ಅವರು ಆಳ್ವಿಕೆ ನಡೆಸುವರು ಅಂತ ಭವಿಷ್ಯತ್ ಕಾಲ ಪ್ರಯೋಗವನ್ನು ನಾವಲ್ಲಿ ಕಾಣ್ತೇವೆ. ಕಲಿಯುಗದಲ್ಲಿ ಮುಂದುವರೆದ ರಾಜ ಪರಂಪರೆ ಯಾವುದು? ಪೂರ್ವವಂಶದ ಬೃಹದ್ರಥನ ಪೀಳಿಗೆಯ ರಿಪುಂಜಯ ರಾಜ, ಅವನೇ ಕೊನೆಯವನು ಅಂತ ನವಮಸ್ಕಂದದಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿತ್ತು. ಈ ರಿಪುಂಜಯನ ಮಂತ್ರಿ ಯಾರು? ಮುನಿಕ ಅನ್ನುವವನು ಈ ರಿಪುಂಜಯನ ಮಂತ್ರಿ. ಇವನು ಏನು ಮಾಡುವನು?
ಮುನಿಕನು ರಾಜನಾಗಿರ್ತಕ್ಕಂಥ ರಿಪುಂಜಯನನ್ನು ಕೊಂದು ತನ್ನ ಮಗನನ್ನು ರಾಜನನ್ನಾಗಿ ಮಾಡುವನು. ಈ ಮುನಿಕನ ಮಗನ ಹೆಸರೇನು? ಪ್ರದ್ಯೋತ. ಈ ಪ್ರದ್ಯೋತನೊಂದಿಗೆ 4 ಸೇರಿಕೊಂಡು ಒಟ್ಟು 5 ಎಷ್ಟು ಕಾಲ ರಾಜ್ಯವಾಳುವರು ಅಂತಂದರೆ 138 ವರ್ಷಗಳ ಕಾಲ ರಾಜ್ಯವಾಳುವರು. ಶ್ರೀಕೃಷ್ಣಾರ್ಪಣಮಸ್ತು.